exercise 11.2 11th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, a school has 8 periods a day. Okay, one day ಅಲ್ಲಿ 8 periods ಇದಾವೆ, each of 45 minutes duration. Okay, ಈಗ ಅವ್ರು ಏನ್ ಕೊಟ್ಟಿದ್ದಾರೆ, periods ಆಮೇಲೆ time of each period ಕೊಟ್ಟಿದ್ದಾರೆ. ಓಕೆ, ಸೊ ಈಗ 8 periods ಇದಾವೆ, ಒಂದೊಂದು ಪೀರಿಯಡ್ ಟೈಮಿಂಗ್ ಎಷ್ಟು 45 minutes ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, ಹೌ ಲಾಂಗ್ ವುಡ್ ಈಚ್ ಪೀರಿಯಡ್ ಬಿ ಇಫ್ ದ ಸ್ಕೂಲ್ ಹ್ಯಾಸ್ 9 periods a day. 8 periods ಬದಲು ಅವ್ರು ಏನಾದ್ರು 9 periods ಮಾಡಿದ್ರೆ ಎಷ್ಟು ಟೈಮ್ ಇರುತ್ತೆ, ಅಂದ್ರೆ ಟೈಮ್ ಆಫ್ ಈಚ್ ಪೀರಿಯಡ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಸ್ಯೂಮಿಂಗ್ ದ ನಂಬರ್ ಆಫ್ ಸ್ಕೂಲ್ ಅವರ್ಸ್ ಟು ಬಿ ದ ಸೇಮ್. ಓಕೆ, ಈಗ ನಿಮಗೆ ಒಂದು ಲಾಜಿಕ್ ಕೇಳ್ಬೇಕಂತಂದ್ರೆ ಎಕ್ಸಾಂಪಲ್ ಅನ್ಕೊಳ್ಳೋಣ ನಂಗೆ. ಓಕೆ, ಸ್ಕೂಲ್ ಟೈಮಿಂಗ್ ಬಂದು 8 to 12 ಇದೆ. ಸೊ ಅಂದ್ರೆ ಎಷ್ಟು, 4 hours ಇದೆ. ಓಕೆ, ಈ 4 hours ಅಲ್ಲಿ ಓಕೆ ಅನ್ಕೊಳ್ಳೋಣ, ಇದು ಪೀರಿಯಡ್ ತಗೊಂಡೆ, ಇದು ಟೈಮ್ ತಗೊಂಡೆ. ಓಕೆ, ಅವರು 4 ಪೀರಿಯಡ್ ಮಾಡಿದ್ರೆ ಒಂದೊಂದು ಪೀರಿಯಡ್ಗೆ ಎಷ್ಟು ಟೈಮ್ ಕೊಡ್ಬೇಕು, 1 hour ಕೊಡ್ಬೇಕು, ಯಾಕಂದ್ರೆ 4 hours ಇದೆ. ಅದೇ ಅವರು ಓಕೆ 4 ಬದಲು ಓಕೆ 8 periods ಮಾಡಿದ್ರೆ, ಓಕೆ 8 to 12 ಅಲ್ಲೇ ಸ್ಕೂಲ್ ಟೈಮಿಂಗ್ ಚೇಂಜ್ ಮಾಡ್ಲಾರ್ದಂಗೆ ಪೀರಿಯಡ್ಸ್ ಅಷ್ಟೇ ಜಾಸ್ತಿ ಮಾಡಿದ್ರೆ ಅವಾಗ ಟೈಮ್ ಏನ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು. ಸೊ 4 periods 1 hour ಕೊಡ್ಬೇಕಂದ್ರೆ 8 periods ಅಂದ್ರೆ ಎಷ್ಟು ಕೊಡ್ಬೇಕು, half an hour ಕೊಡ್ಬೇಕು. ಹೌದಾ, ಒಂದೊಂದು ಪೀರಿಯಡ್ half an hour ಕೊಟ್ರೆ ಅವಾಗ 8 periods ಆಗುತ್ತೆ. ಸೊ ಈಗ ಇಲ್ಲಿ ನೋಡಿದ್ರೆ ಎಕ್ಸಾಂಪಲ್, ಈ ಎಕ್ಸಾಂಪಲ್ ನೋಡಿದ್ರೆ ಪೀರಿಯಡ್ಸ್ ಜಾಸ್ತಿ ಮಾಡ್ದಂಗೆಲ್ಲ ಟೈಮ್ ಆಫ್ ಈಚ್ ಪೀರಿಯಡ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇಲ್ಲಿ ಕೂಡ ಅದೇ ಕೇಸ್ ಆಗುತ್ತೆ. ಸೊ ಪೀರಿಯಡ್ಸ್ ಜಾಸ್ತಿ ಮಾಡಿದ್ರೆ ಟೈಮ್ ಆಫ್ ಈಚ್ ಪೀರಿಯಡ್ ಕೂಡ ಕಡಿಮೆ ಆಗುತ್ತೆ, ಒಂದೊಂದು ಪೀರಿಯಡ್ಗೆ ಟೈಮು ಕಡಿಮೆ ಆಗುತ್ತೆ. ಸೊ ಈಗ ನೀವು ನೋಡಿದ್ರೆ ಒಂದ್ ಜಾಸ್ತಿ ಮಾಡಿದ್ರೆ ಒಂದ್ ಕಡಿಮೆ ಆಗ್ತಿದೆ ಅಂದ್ರೆ ಇದು ನಥಿಂಗ್ ಬಟ್ ಏನು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಗೊತ್ತಾಯ್ತು. ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಆನ್ಸರ್ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ನೋಡಿ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು, ಜಸ್ಟ್ ಸ್ಟ್ರೇಟ್ ಮಲ್ಟಿಪ್ಲೈ ಮಾಡ್ಬೇಕು. ಸೊ 8 into 45 is equal to 9 into x. ಇದನ್ನು ಉಲ್ಟಾ ಬರೆದ್ರೆ 9 into x is equal to ಓಕೆ 8 into 45. ಈಗ x ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ, 8 into 45 into 9 ಈ ಕಡೆ ಬಂದ್ರೆ ಡಿವೈಡ್ ಬೈ 9 ಆಗುತ್ತೆ. 9 1 ಜಾ 9, 5 ಜಾ 5, 8 ಜಾ 40. ಸೊ x ವ್ಯಾಲ್ಯೂ ಎಷ್ಟು ಬಂತು, 40 ಬಂತು. ಸೊ ಒಂದಿಂದಲ್ಲಿ 9 ಪೀರಿಯಡ್ ಇಟ್ರೆ ಸ್ಕೂಲ್ ಅಲ್ಲಿ ಓಕೆ ಒಂದೊಂದು ಪೀರಿಯಡ್ ಎಷ್ಟು ಟೈಮ್ ಇರಬೇಕು, 40 minutes ಇರ್ಬೇಕು. ಓಕೆ, ಒಂದೊಂದು ಪೀರಿಯಡ್ 40 minutes ಇಟ್ರೆ ಅವಾಗ ನೀವು 9 periods ನ ಕಂಡಕ್ಟ್ ಮಾಡ್ಬೋದು. ಓಕೆ, ಇದು ಬಂದು ಇದ್ರ ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.